ಮಕ್ಕಳ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಅಗೇನ್. ಸೊ ಇವತ್ತು ಬೈನಾಮಿಯಲ್ ಟು ಬೈನಾಮಿಯಲ್ ಮಲ್ಟಿಪ್ಲಿಕೇಶನ್ ಯಾವ ರೀತಿ ಮಾಡೋದು ನೋಡ್ತಾ ಹೋಗೋಣ. ಸೊ ಫಸ್ಟ್ ಒಂದು ಎಕ್ಸಾಂಪಲ್ ತಗೋತೇನೆ. ಫಸ್ಟ್ ಒಂದು ಎಕ್ಸಾಂಪಲ್ 2x ಪ್ಲಸ್ 3 ಸೊ ಇಂಟು 3x ಪ್ಲಸ್ 2. ಸೊ ಎರಡು ಬೈನಾಮಿಯಲ್ ಇದ್ದಾವೆ. ಸೊ ಎರಡೂ ನಾನೇನು ಮಾಡಬೇಕು, ಜಸ್ಟ್ ಐ ನೀಡ್ ಟು ಮಲ್ಟಿಪ್ಲೈ ಇಟ್. ಸೊ ಫಸ್ಟ್ ನಾನೇನು ಮಾಡ್ತೀನಿ ಅಂದರೆ ಬೈನಾಮಿಯಲ್ನಲ್ಲಿರ್ತಕ್ಕಂಥ ಮೊದಲನೇ ಎಕ್ಸ್ಪ್ರೆಷನ್ನ ಫಸ್ಟ್ ಟರ್ಮ್ ತೊಗೋತೀನಿ. ಸೊ 2x ಇದೆ ಅಲ್ವಾ, 2x ಆಸ್ ಇಟ್ ಈಸ್ ತೊಗೊಂಡು ಸೊ ನೆಕ್ಸ್ಟ್ ಬೈನಾಮಿಯಲ್ ಇದೆಯಲ್ಲ 3x ಪ್ಲಸ್ 2 ಕಂಪ್ಲೀಟ್ ಸೆಕೆಂಡ್ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಅದನ್ನು ತೊಗೋತೇನೆ. ಸೊ ಅದಾದಮೇಲೆ ಇಲ್ಲಿ ಏನಿದೆ +3 ಇದೆಯಲ್ಲ, +3 ಆ್ಯಸ್ ಇಟ್ ಈಸ್ ಬರ್ಕೊಂಡು 3x ಪ್ಲಸ್ 2. ಸೊ ಇಲ್ಲಿ ಜಸ್ಟ್ ನಾನು ಏನು ಮಾಡ್ತೇನೆ, ಫಸ್ಟ್ ಬೈನಾಮಿಯಲ್ ಎಕ್ಸ್ಪ್ರೆಷನ್ನ ಫಸ್ಟ್ ಟರ್ಮ್ನ ಕಂಪ್ಲೀಟ್ ಸೆಕೆಂಡ್ ಎಕ್ಸ್ಪ್ರೆಷನ್ ಜೊತೆಗೆ ಮಲ್ಟಿಪ್ಲೈ ಮಾಡ್ತೀನಿ. ಸೆಕೆಂಡ್ ಟರ್ಮ್ ಇಸ್ ಕಂಪ್ಲೀಟ್ಲಿ ಮಲ್ಟಿಪ್ಲೈ ಟು ಸೆಕೆಂಡ್ ಎಕ್ಸ್ಪ್ರೆಷನ್, ಈ ರೀತಿ. ಓಕೆನಾ ನಾವು ಸೊ ಈಗ ಜಸ್ಟ್ ಮಲ್ಟಿಪ್ಲೈ ಮಾಡ್ತಾ ಬಂದು ನೋಡಿ, ಮೊನೋಮಿಯಲ್ ಟು ಬೈನಾಮಿಯಲ್ ಮಲ್ಟಿಪ್ಲಿಕೇಶನ್ಗೆ ಕನ್ವರ್ಟ್ ಆಯಿತು. ಕರೆಕ್ಟ್ ಅಲ್ವಾ? 2 3s 6 ಆಗುತ್ತೆ, x ಇಂಟು ಎಕ್ಸ್ ಸ್ಕ್ವೇರ್ ಆಗುತ್ತೆ, ಪ್ಲಸ್ 2 2s 4 ಆಗುತ್ತೆ, ಎಕ್ಸ್ ಬರುತ್ತೆ. ಅದೇ ರೀತಿ ಸೊ 3 3s 9 ಎಕ್ಸ್ ಬರುತ್ತೆ, ಪ್ಲಸ್ 3 2s 6. ಸೊ ಈ ರೀತಿ ಬರುತ್ತೆ 6x ಸ್ಕ್ವೇರ್ ಪ್ಲಸ್ 9 ಪ್ಲಸ್ 4 ಎಷ್ಟು 13x ಪ್ಲಸ್ 6. ಸೊ ಇದು ನಿಮ್ಮ ಬೈನಾಮಿಯಲ್ ಟು ಬೈನಾಮಿಯಲ್ ಮಲ್ಟಿಪ್ಲಿಕೇಶನ್ ಅಂತ ಕರಿತೀವಿ. ನೋಡಿ ಇನ್ನೊಂದು ಕ್ವಶನ್ ಮಾಡೋಣ. 2x ಪ್ಲಸ್ 1 ಇದೆ, ನೆಕ್ಸ್ಟ್ 5x ಪ್ಲಸ್ 3 ಇದೆ. ಸೊ ಇಲ್ಲಿ ಯಾವ ರೀತಿ ಮಾಡ್ತೀರಾ, ಫಸ್ಟ್ ಬೈನಾಮಿಯಲ್ ಎಕ್ಸ್ಪ್ರೆಷನ್ನ ಫಸ್ಟ್ ಟರ್ಮ್ನ ಬರ್ಕೋಬೇಕು 2x. ಓಕೆನಾ, ನೆಕ್ಸ್ಟ್ ಕಂಪ್ಲೀಟ್ ಸೆಕೆಂಡ್ ಎಕ್ಸ್ಪ್ರೆಷನ್ನ ಬರ್ಕೋತೀವಿ. ಅದೇ ರೀತಿ ಸೆಕೆಂಡ್ ಟರ್ಮ್ ಆಫ್ ಆನ್ ಬೈನಾಮಿಯಲ್ ಎಕ್ಸ್ಪ್ರೆಷನ್ ಇಂಟು ಕಂಪ್ಲೀಟ್ ಸೆಕೆಂಡ್ ಬೈನಾಮಿಯಲ್ ಎಕ್ಸ್ಪ್ರೆಷನ್. ಸೊ ನಾವು ನೀವೇನು ಮಾಡಬೇಕು, ಜಸ್ಟ್ ಮೊನೋಮಿಯಲ್ ಟು ಬೈನಾಮಿಯಲ್ ಮಲ್ಟಿಪ್ಲಿಕೇಶನ್ ಥರ 5 2s 10 ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಆಗುತ್ತೆ, ಪ್ಲಸ್ ಸೊ 2 3s 6 ಎಕ್ಸ್ ಇಂಟು 1 ಅಂದರೆ ಎಕ್ಸೇ ಬರುತ್ತೆ, ಪ್ಲಸ್ 1 ಇಂಟು 5 ಅಂದರೆ 5xೇ ಬರುತ್ತೆ, ಪ್ಲಸ್ 1 ಇಂಟು 3 ಅಂದರೆ 3ನೇ ಆಗಿರುತ್ತೆ, 10x ಸ್ಕ್ವೇರ್. 6 ಪ್ಲಸ್ 5 ಎಷ್ಟಪ್ಪ 11x ಪ್ಲಸ್ 3. ಸೊ ಈ ರೀತಿ ಬೈನಾಮಿಯಲ್ ಟು ಬೈನಾಮಿಯಲ್ನ ಮಲ್ಟಿಪ್ಲೈ ಮಾಡಬೇಕು. ಸೊ ಇನ್ನೊಂದು ಪ್ರಾಬ್ಲಮ್ ಮಾಡೋಣ ನೋಡಿ. ಸೊ ಇಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್, ಸೊ ಇದು ಕೂಡ ಬೈನಾಮಿಯಲ್ ಎಕ್ಸ್ಪ್ರೆಷನ್ ಅಲ್ವಾ, ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಈಸ್ ಮಲ್ಟಿಪ್ಲೈ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 2, ಈ ರೀತಿ ಇದೆ. ಓಕೆನಾ, ಸೊ ಇದನ್ನ ಯಾವ ರೀತಿ ಮಲ್ಟಿಪ್ಲೈ ಮಾಡ್ತೀರಾ ನೋಡಿ. ಫಸ್ಟ್ ಬೈನಾಮಿಯಲ್ ಎಕ್ಸ್ಪ್ರೆಷನ್ನ ಫಸ್ಟ್ ಟರ್ಮ್ನ ಆ್ಯಸ್ ಇಟ್ ಈಸ್ ಬರ್ಕೋತಾಯಿನಿ, ಎಕ್ಸ್ ಸ್ಕ್ವೇರ್ ಇಂಟು ಸೆಕೆಂಡ್ ಬೈನಾಮಿಯಲ್ ಎಕ್ಸ್ಪ್ರೆಷನ್ನ ಬರ್ಕೋತಾಯಿನಿ, ಕಂಪ್ಲೀಟ್ ಸೆಕೆಂಡ್ ಬೈನಾಮಿಯಲ್ ಎಕ್ಸ್ಪ್ರೆಷನ್, ಪ್ಲಸ್ ಸೆಕೆಂಡ್ ಟರ್ಮ್ ಆಫ್ ಫಸ್ಟ್ ಬೈನಾಮಿಯಲ್ ಎಕ್ಸ್ಪ್ರೆಷನ್ ಇಂಟು ಸೆಕೆಂಡ್ ಬೈನಾಮಿಯಲ್ ಎಕ್ಸ್ಪ್ರೆಷನ್. ಸೊ ಎಕ್ಸ್ ಸ್ಕ್ವೇರ್ ಜೊತೆಗೆ ಕಂಪ್ಲೀಟಾಗಿ ಸೆಕೆಂಡ್ ಎಕ್ಸ್ಪ್ರೆಷನ್ಗೆ, ಎಕ್ಸ್ ಜೊತೆಗೆ ಕಂಪ್ಲೀಟಾಗಿ ಸೆಕೆಂಡ್ ಎಕ್ಸ್ಪ್ರೆಷನ್ ಜೊತೆಗೆ. ಓಕೆನಾ, ಮಾಡ್ತಾಯಿದ್ದೀನಿ ನೋಡಿ. ಸೊ ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ, ಎಕ್ಸ್ ಸ್ಕ್ವೇರ್ ಇಂಟು ಎಕ್ಸ್ ಸ್ಕ್ವೇರ್ ಅಂತ ಬಂದಾಗ ಎಕ್ಸ್ ಪವರ್ 4 ಆಗುತ್ತೆ, ಪ್ಲಸ್ 2 ಇಂಟು ಎಕ್ಸ್ ಸ್ಕ್ವೇರ್ ಅಂದರೆ 2x ಸ್ಕ್ವೇರ್, ಪ್ಲಸ್ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಅಂತ ಬಂದಾಗ ಇಟ್ ಬಿಕಮ್ಸ್ ಎಕ್ಸ್ ಕ್ಯೂಬ್, ಪ್ಲಸ್ 2 ಇಂಟು ಎಕ್ಸ್ ಅಂತ ಬಂದರೆ 2x. ಸೊ ನೆಕ್ಸ್ಟ್ ಸೊ ಇಲ್ಲಿ ಏನೂ ಚೇಂಜ್ ಮಾಡೋಕ್ಕಲ್ಲ, ದಿಸ್ ಇಸ್ ಯುವರ್ ರಿಸಲ್ಟ್. ಸೊ ಅದೇ ರೀತಿ ಎಕ್ಸ್ ಸ್ಕ್ವೇರ್ ಮೈನಸ್ 2 ಎಕ್ಸ್ ಸ್ಕ್ವೇರ್ ಪ್ಲಸ್ 2. ಸೊ ಈ ರೀತಿ ಇರುತ್ತೆ. ಓಕೆನಾ, ಇದನ್ನು ಯಾವ ರೀತಿ ಎಕ್ಸ್ಪ್ರೆಸ್ ಮಾಡ್ತೀರಾ ನೋಡಿ. ಫಸ್ಟ್ ಬೈನಾಮಿಯಲ್ ಎಕ್ಸ್ಪ್ರೆಷನ್ನ ಫಸ್ಟ್ ಟರ್ಮ್ ಆ್ಯಸ್ ಇಟ್ ಈಸ್, ಸೆಕೆಂಡ್ ಬೈನಾಮಿಯಲ್ ಎಕ್ಸ್ಪ್ರೆಷನ್ ಆ್ಯಸ್ ಇಟ್ ಈಸ್, ಮೈನಸ್ ಸೆಕೆಂಡ್ ಟರ್ಮ್ ಆಫ್ ಮೈನಸ್, ಯಾಕೆಂದರೆ -2 ಇದೆ, -2 ಹಾಗೆ ಕ್ಯಾರಿ ಮಾಡ್ತೇನೆ ಅಷ್ಟೇ. ಅಲ್ಲಿ ಏನು ಸಿಂಬಲ್ ಇರುತ್ತೆ, ಪ್ಲಸ್ ಇದ್ದರೆ ಪ್ಲಸ್, ಮೈನಸ್ ಇದ್ದರೆ ಮೈನಸ್, ಆ್ಯಸ್ ಇಟ್ ಈಸ್ ಕ್ಯಾರಿ ಮಾಡಿ, ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ 2. ಓಕೆನಾ, ಎಕ್ಸ್ ಸ್ಕ್ವೇರ್ ಇಂಟು ಎಕ್ಸ್ ಸ್ಕ್ವೇರ್ ಎಕ್ಸ್ ಪವರ್ 4 ಆಗುತ್ತೆ, ಪ್ಲಸ್ 2 ಇಂಟು ಎಕ್ಸ್ ಸ್ಕ್ವೇರ್ ಅಂದರೆ 2x ಸ್ಕ್ವೇರ್. ನೆಕ್ಸ್ಟ್ -2 ಇಂಟು ಎಕ್ಸ್ ಸ್ಕ್ವೇರ್, ಮೈನಸ್ ಇಂಟು ಪ್ಲಸ್, ಸೊ ಇದು ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ, ಮೈನಸ್ ಇಂಟು ಪ್ಲಸ್ ಮತ್ತೆ ಏನಾಗುತ್ತೆ ಮೈನಸ್ಸೇ ಆಗುತ್ತೆ, -2 2s 4. ಸೊ ಇದು ನಿಮ್ಮ ರಿಸಲ್ಟ್. ನೆಕ್ಸ್ಟ್ ಇನ್ನೂ ಕಂಪ್ಲೀಟಾಗಿ ಸಾಲ್ವ್ ಮಾಡ್ತೀನಿ ಸರ್ ಅನ್ನೋದಾದರೆ ನೋಡಿ, ಇಲ್ಲಿ ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಸ್ಕ್ವೇರ್ ಮೈನಸ್ 2x ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ, ಉಳಿದಿರೋದು ಎಕ್ಸ್ ಪವರ್ 4 ಮೈನಸ್ 4, ಎಕ್ಸ್ ಪವರ್ 4 ಮೈನಸ್ 4. ಇದು ನಿಮ್ಮ ಫೈನಲ್ ರಿಸಲ್ಟ್. ನೆಕ್ಸ್ಟ್ ಇದೇ ರೀತಿ ಮೊನೋಮಿಯಲ್ ಟು ಮೊನೋಮಿಯಲ್ ಆಯಿತು, ಮೊನೋಮಿಯಲ್ ಟು ಬೈನಾಮಿಯಲ್ ಆಯಿತು, ಬೈನಾಮಿಯಲ್ ಟು ಬೈನಾಮಿಯಲ್ ಕೂಡ ಆಯಿತು. ಸೊ ಈಗ ಬೈನಾಮಿಯಲ್ ಟು ಟ್ರೈನಾಮಿಯಲ್ ಟ್ರೈ ಮಾಡೋಣ. ಓಕೆನಾ, ಸೊ ಈಗ ಬೈನಾಮಿಯಲ್ ಟು ಟ್ರೈನಾಮಿಯಲ್ ಯಾವ ರೀತಿ ಮಾಡೋದು ನೋಡೋಣ. ಒಂದು ಎಕ್ಸಾಂಪಲ್ ತಗೋತಾ ಇದ್ದೀನಿ ನೋಡಿ. ಇಲ್ಲಿ ಏನು ಎಕ್ಸಾಂಪಲ್ ಕೊಟ್ಟಿದ್ದೆ ಅಂದರೆ 2x ಪ್ಲಸ್ 2 ಇದೆ, ಇದು ನಿಮ್ಮ ಬೈನಾಮಿಯಲ್ ಎಕ್ಸ್ಪ್ರೆಷನ್. ಅದಕ್ಕೆ ನಿಮಗೆ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 1, ಸೊ ಟ್ರೈನಾಮಿಯಲ್ ಕೊಟ್ಟಿದ್ದಾನೆ. ಸೊ ಈಗ ಬೈನಾಮಿಯಲ್ ಜೊತೆಗೆ ಟ್ರೈನಾಮಿಯಲ್ನ ಮಲ್ಟಿಪ್ಲೈ ಮಾಡಬೇಕು. ಫಸ್ಟ್ ಬೈನಾಮಿಯಲ್ ಎಕ್ಸ್ಪ್ರೆಷನ್ ತೊಗೋತೀರಾ 2x, ಕಂಪ್ಲೀಟ್ ಟ್ರೈನಾಮಿಯಲ್ ಎಕ್ಸ್ಪ್ರೆಷನ್ನ ತೊಗೋತೀರಾ. ಫಸ್ಟ್ ಟರ್ಮ್ ಆಫ್ ಬೈನಾಮಿಯಲ್ ಎಕ್ಸ್ಪ್ರೆಷನ್ ಇಂಟು
ಟ್ರೈನಾಮಿಯಲ್ ಎಕ್ಸ್ಪ್ರೆಷನ್. ಸೊ ಇಲ್ಲಿ +2 ಇದೆ, +2 ಆ್ಯಸ್ ಇಟ್ ಈಸ್ ಬರ್ಕೊಡಿ. ಸೆಕೆಂಡ್ ಟರ್ಮ್ ಆಫ್ ಬೈನಾಮಿಯಲ್ ಎಕ್ಸ್ಪ್ರೆಷನ್ ಇಂಟು ಟ್ರೈನಾಮಿಯಲ್ ಫಂಕ್ಷನ್. ಓಕೆನಾ, x² + 2x + 1. ಈಗ 2xನ 3ಕ್ಕೂ ಮಲ್ಟಿಪ್ಲೈ ಮಾಡಿ ಸಪ್ರೇಟ್. 2 × 1 ಅಂದರೆ 2 ಬರುತ್ತೆ. x × x² ಅಂದರೆ x³ ಆಗುತ್ತೆ. ಪ್ಲಸ್ 2 2s are 4, 2 2s are 4. ಸೊ x × x x². ಅದೇ ರೀತಿ 2x × 1 ಅಂದರೆ +2x ಬಂತು, ಹೌದಾ. ಸೊ 2 × x² ಅಂದರೆ 2x² ಆಯಿತು. ಸೊ ನೆಕ್ಸ್ಟು ಪ್ಲಸ್ ಇಂಟು ಪ್ಲಸ್ ಪ್ಲಸ್ 2 2s are 4x. ನೆಕ್ಸ್ಟ್ ಪ್ಲಸ್ 2 1s are 2. ನೀವೇನು ಮಾಡಬೇಕು, ಸೊ 2x³ ಒಂದೇ ಸತಿ ಇದೆ ಇಲ್ಲಿ ನೋಡಿ. ಸೊ ಪೇರಿಂಗ್ ಮಾಡೋಣ. 4 + 2 ಎಷ್ಟಾಗುತ್ತೆ, 6x² ಆಯಿತು. ನೆಕ್ಸ್ಟ್ 2x 4x ಇದೆ, 2 + 4 ಅಂದರೆ 6x ಆಗುತ್ತೆ, +2. ಸೊ ಇದು ನಿಮ್ಮ ರಿಸಲ್ಟ್. ಇನ್ನೊಂದು ಪ್ರಾಬ್ಲಮ್ ಮಾಡೋಣ ನೋಡಿ. ಇಲ್ಲಿ x + 2x ಇದೆ. ಸೊ x² + 2x + 3. ಸೊ ಈ ರೀತಿ ಒಂದು ಬೈನಾಮಿಯಲ್ ಒಂದು ಟ್ರೈನಾಮಿಯಲ್ ಕೊಟ್ಟಿದ್ದಾನೆ. ಇದನ್ನು ನೀವೇನು ಮಾಡಬೇಕು, ಜಸ್ಟ್ ಮಲ್ಟಿಪ್ಲೈ ಮಾಡಬೇಕು. ಫಸ್ಟ್ ಟರ್ಮ್ ಆಫ್ ಬೈನಾಮಿಯಲ್ ಎಕ್ಸ್ಪ್ರೆಷನ್ ಇಂಟು ಟ್ರೈನಾಮಿಯಲ್ ಫಂಕ್ಷನ್ ಪ್ಲಸ್ ಸೆಕೆಂಡ್ ಟರ್ಮ್ ಆಫ್ ಬೈನಾಮಿಯಲ್ ಫಂಕ್ಷನ್ ಇಂಟು ಟ್ರೈನಾಮಿಯಲ್ ಫಂಕ್ಷನ್. ಓಕೆನಾ. ಸೊ ಈಗ x × x² x³ ಆಗುತ್ತೆ, ಪ್ಲಸ್ 2 × x ಅಂದರೆ 2x × x ಅಂತ ಬಂದಾಗ 2x² ಆಗುತ್ತೆ, ಪ್ಲಸ್ 3 × x ಅಂದರೆ 3x ಆಯಿತು. ಓಕೆನಾ. ಪ್ಲಸ್ 2 ಆ್ಯಸ್ ಇಟ್ ಈಸ್ x × x² ಅಂತ ಬಂದಾಗ x³ ಆಗುತ್ತೆ, ಪ್ಲಸ್ ಸೊ 2 2s are 4, x × x ಅಂದರೆ x² ಪ್ಲಸ್ 3 2s are 6x. ಓಕೆನಾ. ನೋಡಿ x³ ಅನ್ನೋದು 2 ಟರ್ಮ್ಸ್ ಇದೆ, ಗ್ರೂಪಿಂಗ್ ಮಾಡಿದರೆ 2 + 1 3x³ ಆಗುತ್ತೆ. ನೆಕ್ಸ್ಟ್ ಪ್ಲಸ್ x² ಅನ್ನೋದು ಕೂಡ 2 ಟೈಮ್ಸ್ ಇದೆ, 4 + 2 6x² ಆಗುತ್ತೆ, 3 + 6 ಅಂತ ಬಂದಾಗ 9x ಆಗುತ್ತೆ. ಸೊ ಇದು ನಿಮ್ಮ ರಿಸಲ್ಟ್. ಸೊ ಇಲ್ಲಿಗೆ ಮಲ್ಟಿಪ್ಲಿಕೇಶನ್ ಕಾನ್ಸೆಪ್ಟ್ನ ಮುಗಿಸ್ತಾ ಇದ್ದೀವಿ. ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ವಿಲ್ ಕ್ಲಿಯರ್ ಇಟ್ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್. ಅಂಟಿಲ್ ದೆನ್, ಸೊ ಥ್ಯಾಂಕ್ ಯು ವೆರಿ ಮಚ್. ಮುಂದಿನ ವಿಡಿಯೋದಲ್ಲಿ ಮುಂದಿನ ಕಾನ್ಸೆಪ್ಟೊಂದಿಗೆ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ನೆಕ್ಸ್ಟ್ ಕಾನ್ಸೆಪ್ಟೊಂದಿಗೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್, ಹ್ಯಾವ್ ಎ ನೈಸ್ ಡೇ. ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ದಲೇ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.